ಕಿಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಈಗ ಸುಪ್ರೀಂ ಢವಢವ ಶುರುವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ KD ಯ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಸುಪ್ರೀಂನಲ್ಲಿ. ಜಾಮೀನು ಕಂಟಿನ್ಯೂ ಆಗುತ್ತಾ ಅಥವಾ ಜಾಮೀನು ರದ್ದಾಗುತ್ತಾ ಅನ್ನೋ ಟೆನ್ಷನ್ ನಲ್ಲಿ ದಾಸರಿದ್ದಾರೆ. ಇವತ್ತು ಸುಪ್ರೀಂನಿಂದ ಆದೇಶ ಏನ್ ಬರುತ್ತೆ, ತೀರ್ಪು ಏನ್ ಬರುತ್ತೆ ಅಂತ. ಜಾಮೀನು ಕಂಟಿನ್ಯೂ ಆದ್ರೆ ನೋ ಪ್ರಾಬ್ಲಮ್, ಜಾಮೀನು ರದ್ದಾಯ್ತು ಅಂದ್ರೆ ದೇರ್ ಇಸ್ ಎ ಪ್ರಾಬ್ಲಮ್, ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಒಂದು ವೇಳೆ ಬೇಲು ರದ್ದಾದ್ರೆ ದಾಸ ಮತ್ತೆ ಜೈಲು ಸೇರೋದು ಫಿಕ್ಸ್. ಈಗಾಗಲೇ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ. ಇವತ್ತು ಆದೇಶವನ್ನ ಪ್ರಕಟ ಮಾಡಲಿಕ್ಕಿದ್ದಾರೆ. ಜೊತೆಗೆ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಇನ್ನೂ ಬಾಕಿ ಇದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಈಗ ಆಲ್ರೆಡಿ ಹೇಳಿದೆ, ನೀವು ಮಾಡುವಂತಹ ವಾದವನ್ನ ಹೆಚ್ಚು ಸಮಯ ಮಾಡಬೇಡಿ ಅನ್ನುವಂಥದ್ದು ಇದೆ. ಅಂದ್ರೆ ಕಮ್ಮಿ ಸಮಯದಲ್ಲಿ ಮುಗಿಸಿ ಅಂತ ಸೂಚನೆ ಕೊಟ್ಟಿದೆ ಕಪಿಲ್ ಸಿಬಲ್ ಅವರಿಗೆ. ಮಂಗಳವಾರ ಅವರು ಬರೋದಕ್ಕಾಗಲಿಲ್ಲ, ಬೇರೆ ಕೇಸ್ನ ಹಿಯರಿಂಗ್ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಮತ್ತೊಬ್ಬ ಲಾಯರನ್ನ ನೇಮಕ ಮಾಡಲಾಗಿತ್ತು. ಅವರು ಒಂದು ದಿನದ ಟೈಮ್ ತಗೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಸೊ ಹಾಗಾಗಿ ಈಗ ಸುಪ್ರೀಂ ಇವತ್ತಿನ ಆದೇಶ ಏನು ಹೊರಡಿಸುತ್ತೆ ಅಂತ. ಸುಪ್ರೀಂ ಕೋರ್ಟ್ ಈಗಾಗಲೇ ಆಲ್ರೆಡಿ ದರ್ಶನ್ಗೆ ಜಾಮೀನು ಕೊಟ್ಟಿರೋದಕ್ಕೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಕೆ ಮಾಡಿಲ್ಲ ಅಂತ. ಕೋರ್ಟ್ ಮುಂದೆ ಆರೋಪಿ ಶರಣಾಗತಿಯ ನಂತರ ಜೈಲಿಗೆ ಶಿಫ್ಟ್ ಆಗಬೇಕಾಗುತ್ತೆ ಇಫ್ ಇನ್ ಕೇಸ್ ಬೇಲ್ ರದ್ದಾಯಿತು ಅಂದ್ರೆ. ದರ್ಶನ್ಗೆ ಜಾಮೀನು ಕೊಟ್ಟಿರೋದಕ್ಕೆ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ತೋರಿಸಿದೆ ಮೇಲ್ನೋಟಕ್ಕೆ. ಹಾಗಾಗಿ ಕೊಟ್ಟಿರುವಂತಹ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆ ಹೆಚ್ಚು ಕಾಡ್ತಾ ಇದೆ. ಸುಪ್ರೀಂನಿಂದ ಏನಾದರೂ ಜಾಮೀನು ರದ್ದಾಯಿತು ಅಂತಂದ್ರೆ ದರ್ಶನ್ ಮತ್ತೆ ಜೈಲೇ ಗತಿ. ವಿಚಾರಣಾ ಕೋರ್ಟ್ ಮುಂದೆ ನಟ ದರ್ಶನ್ ಹಾಜರಾಗಬೇಕಾಗತ್ತೆ. ಆಮೇಲೆ ಇಂತಿಷ್ಟ ನಿಗದಿತ ಕಾಲಾವಧಿ ಅಥವಾ ಟೈಮು ಅಂತ ನಿಗದಿಪಡಿಸಲಾಗುತ್ತೆ. ಆ ದಿನ ಕೋರ್ಟ್ ಮುಂದೆ ಆರೋಪಿ ಶರಣಾಗಲೇಬೇಕಾಗುತ್ತೆ. ಕೋರ್ಟ್ಗೆ ಬಂದು ಶರಣಾಗಬೇಕಾಗುತ್ತೆ. ಕೋರ್ಟ್ ಮುಂದೆ ಆರೋಪಿ ಶರಣಾಗತಿಯ ನಂತರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇಫ್ ಇನ್ ಕೇಸ್ ದರ್ಶನ್ ಬೇಲ್ ರದ್ದಾಯಿತು ಅಂತಂತಂದ್ರೆ ಇನ್ನುಳಿದ 7 ಆರೋಪಿಗಳಿಗೆ ಬೇಲ್ ಕೊಟ್ಟಿದ್ರಲ್ಲ, ಅವರ ಬೇಲ್ ಕೂಡ ಕ್ಯಾನ್ಸಲ್ ಆಗೇ ಆಗುತ್ತೆ. ಸೊ ಹಾಗಾಗಿ ದರ್ಶನ್ ಬೇಲ್ ಭವಿಷ್ಯದ ಹಿಂದೆಯೇ ಇನ್ನುಳಿದ 6 ಆರೋಪಿಗಳ ಬೇಲ್ ಭವಿಷ್ಯ ಕೂಡ ಇದೆ. ಹಾಗಾಗಿ ಈ ಕೇಸ್ನಲ್ಲಿರುವಂಥ ಅಷ್ಟು ಜನರಿಗೂ ಡವಡವ ಶುರುವಾಗಿದೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ 17 ಆರೋಪಿಗಳಿಗೆ ಈಗ ಆಲ್ರೆಡಿ ಬೇಲ್ ಸಿಕ್ಕಿದೆ. ಅದರಲ್ಲಿ 3 ಜನ ಬಿಟ್ಟು 3 ಜನ ಏನಕ್ಕೆ ಅಂತಂದರೆ ಸಾಕ್ಷಿನಾಶದಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಫಸ್ಟ್ ಬೇಲ್ ಆಗುತ್ತೆ ಸಾಕ್ಷಿನಾಶದಲ್ಲಿ. ಯಾಕೆಂದರೆ ಇವರು ಕೊಲೆ ಕೇಸಲ್ಲಿ ಭಾಗಿಯಾಗಿಲ್ಲ ಅಂತ. ಸೊ ಹಾಗಾಗಿ 3 ಜನರನ್ನ ಮೊದಲಿಗೆ ಬೇಲ್ ಮೇಲೆ ಕಳಿಸ್ತಾರೆ ಹೊರಗಡೆ. ಇನ್ನುಳಿದಂಥವರು 14 ಜನ ಅವರಿಗೆ ಬೇಲ್ ಸಿಗಲಾಗುತ್ತೆ. ಸೊ ಈಗ ಷರತ್ತುಬದ್ಧ ಬೇಲ್ ಕೊಟ್ಟಿದ್ರಲ್ಲ, ಆ ಪೈಕಿ 7 ಆರೋಪಿಗಳು ಅವರಿಗೆ ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಲಾಗಿದೆ. ಈಗ ಅವರೆಲ್ಲರಿಗೂ ಕೂಡ ಢವಢವ ಶುರುವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಇವತ್ತು KD ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂನಲ್ಲಿ. ಇವತ್ತು ಕಪಿಲ್ ಸಿಬಲ್ ಅವರ ವಾದ ಕೂಡ ಇದೆ. ನಿಗದಿತ ಕಮ್ಮಿ ಸಮಯದಲ್ಲಿ ನಿಮ್ಮ ವಾದವನ್ನು ಮುಗಿಸಿ ಅಂತ ಸುಪ್ರೀಂನ ದ್ವಿಸದಸ್ಯ ಪೀಠ ಈಗ ಆಲ್ರೆಡಿ ಹೇಳಿದೆ. ಸೊ ಇವರ ವಾದ ಮುಗಿದ ನಂತರ ಇವತ್ತೇ ಈ ಆದೇಶವನ್ನು ಹೊರಗಿಡ್ತಾರ. ಇದರ ಜೊತೆಗೆ ಈ ದರ್ಶನ್ ಜೊತೆಗೆ ಇನ್ನುಳಿದವ್ರಿಗೂ ಕೂಡ ಜಾಮೀನು ಸಿಕ್ಕಿತ್ತಲ್ಲ, ಅವ್ರದ್ದು ಕೂಡ ರದ್ದಾಗುತ್ತೆ. ಪ್ರೊಸೀಜರ್ ಹೆಂಗಿರುತ್ತೆ ಇಫ್ ಇನ್ ಕೇಸ್ ರದ್ದಾಯ್ತು ಅಂತಂದ್ರೆ ಜಾಮೀನು? ಶರತ್, ಈಗಾಗಲೇ ಒಂದು ಕಡೆ ಏನು ಬೆಂಗಳೂರಿನ ನ್ಯಾಯಾಲಯದಲ್ಲಿ ಈಗಾಗಲೇ ಟ್ರಯಲ್ ಕೂಡ ನಡೀತಾ ಐತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಇಡೀ ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳ್ಬಿಟ್ಟು ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿ 7 ಜನ ಏನು ಒಂದಷ್ಟು ಆರೋಪಿಗಳು ಏನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಏನು ಜಾಮೀನನ್ನು ಕೊಡಬೇಕು, ಅದ್ರ ಜೊತೆ ಈ ಪ್ರಕರಣವನ್ನು ರದ್ದು ಮಾಡಬೇಕಂತ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ ಹೈಕೋರ್ಟ್ ಕೂಡ ಅವರಿಗೆ ಜಾಮೀನನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡ ಒಂದು ಕಡೆ ರಿಟ್ ಪಿಟಿಷನನ್ನು ಹಾಕಿತ್ತು. ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಜಾಮೀನನ್ನು ಕೊಡಬಾರ್ದು, ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ರಿಟ್ ಪಿಟಿಷನ್ ಕೂಡ ಹಾಕಿದ್ರು. ಯಾವ ಕಾರಣದಿಂದಾಗಿ ಇವರ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ರು. ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದ್ರು, ಎಷ್ಟು ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡಿದ್ದೇವೆ, ಇದರ ಪ್ರಭಾವ ಯಾವ ರೀತಿಯಾಗಿ ಸಮಾಜಕ್ಕೆ ಬೀರಿದೆ, ಅದೇ ರೀತಿಯಾಗಿ ಆಧಾರವ ಇಟ್ಕೊಂಡು ಒಂದಷ್ಟು ಕಡೆ ಕೊಲೆ ಮತ್ತು ಅದೇ ರೀತಿಯಲ್ಲಿ ಕೂಡ ಹಲ್ಲೆಗಳನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ದರ್ಶನ್ ಕೂಡ ಎಲ್ಲ ಒಂದು ಕಡೆ ಆಪರೇಷನ್ನ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿ ಜಾಮೀನನ್ನು ತೆಗೆದುಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಆಪರೇಷನ್ ಕೂಡ ಮಾಡ್ಕೊಂಡಿಲ್ಲ. ವಿದೇಶ ಪ್ರವಾಸದಲ್ಲಿ ಹೋಗಿ ಈಗ ಶೂಟಿಂಗ್ ಅನ್ನು ಕೂಡ ಮಾಡ್ತಿದ್ರೆ, ಫ್ಯಾಮಿಲಿ ಜೊತೆ ಕೂಡ ಎಂಜಾಯ್ ಮಾಡ್ತಿದ್ರೆ, ಬೇರೆ ಕಡೆ ಕೂಡ ಹೋಗ್ತಿದ್ರೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ಎಲ್ಲರೂ ಕೂಡ ನಮಗೂ ಕೂಡ ಜಾಮೀನನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕೊಲೆ ಆರೋಪಿಗಳು ಕೂಡ ದರ್ಶನ್ ಕೇಸನ್ನು ಆಧಾರವಾಗಿ ಇಟ್ಕೊಂಡು ರೌಡಿ ಶೀಟರ್ಗಳೆಲ್ಲರೂ ಕೂಡ ಇವತ್ತು ಹೊರಗಡೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಹೀಗಾಗಿ ಸಮಾಜದಲ್ಲಿ ಎಲ್ಲ ಒಂದು